guarantee. Talk to me, numbers never lie. ಈಗ ನಾವು ವಿಹಾದಿಂದ ನಾವು ಹಳೆ ಕಾಟನ್ ಬಟ್ಟೆಗಳನ್ನ ಗೃಹಿಣಿಯರಿಂದ ಇಸ್ಕೊಂಡು ಅದನ್ನ ಟೈಲರಿಂಗ್ ಸ್ಟೂಡೆಂಟ್ಸ್ಗೆ ಕೊಟ್ಟು ಅವ್ರಿಗೆ ಒಂದು ನಾಮಿನಲ್ ಪ್ರೈಸ್ ಕೊಟ್ಟು ಒಂದು ಮಾಮೂಲಿ ಚೀಲ ಹೊಲಿಸ್ತಾ ಇದ್ದೀವಿ, ಕಾಟನ್ ಬ್ಯಾಗ್ಸ್. ಸೊ ದಟ್ ಪ್ರತಿಯೊಬ್ಬ ಮನೆಯವರು ಯಾವುದಾದ್ರೂ ಒಂದು ಕೆಲಸಕ್ಕೆ ತರಕು, ದಿನಸಿ ತರಕ್ಕೆ, ಹೂವು ಹಣ್ಣು ತರಕ್ಕೆ ಇದನ್ನು ಉಪಯೋಗಕ್ಕೆ ಅವರು ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ ಬಿಟ್ಟು ಇದನ್ನು ಉಪಯೋಗಿಸೋಕ್ಕೆ ಅವರಿಗೆ ಪ್ರೇರಣೆ ಕೊಡೋಕ್ಕೆ ಅದನ್ನು ಮಾಡ್ತಾಯಿದ್ದೀವಿ. ಬಡಾವಣೆಯಲ್ಲಿರೋ ಮಾರ್ಕೆಟ್ ಇದೆಯಲ್ಲ, ನಿಜಲಿಂಗಪ್ಪ ಕ್ಲಾಕ್ ಟವರ್ ಇದಕ್ಕೆ ಬರುತ್ತಲ್ಲ, ಸೊ ಅಲ್ಲಿ ನಾವು ಹಂಚಕ್ಕೆ ಪ್ರಾರಂಭ ಮಾಡಿದ್ದೀವಿ. ಅದಕ್ಕೆ ನಮಗೆ ಕಾರ್ಪೊರೇಷನ್ ಕಮಿಷನರು ಬಂದಿದ್ದರು, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಆಫೀಸರು, ಸಂಬಂಧಪಟ್ಟ ಹೆಲ್ತ್ ಇನ್ಸ್ಪೆಕ್ಟರ್ಸು ಎಲ್ಲ ನಮಗೆ ಸಪೋರ್ಟ್ ಕೊಟ್ಟರು, ಈಗಲೂ ಕೊಡ್ತಾ ಇದ್ದಾರೆ ಆ ಸಪೋರ್ಟನ್ನು. ಸೊ ನಾವು ಹೀಗೆ ಒಂದು 4-5 ವಾರ ಅದನ್ನು ಹೋಗಿ ಎಲ್ಲರಿಗೂ ಫ್ರೀಯಾಗಿ ಕೊಟ್ವಿ. ತರಕಾರಿ ಮಾರೋರಿಗೂ ಕೊಟ್ವಿ, ಜನಕ್ಕೂ ಕೊಟ್ವಿ, ಅಲ್ಲಿ ತಿಳುವಳಿಕೆನೂ ಕೊಟ್ಟು ಬಂದ್ವಿ. ಇಬ್ಬರಿಗೂ 2 ಥರ ಜನಕ್ಕೂ ತಿಳುವಳಿಕೆನೂ ಕೊಟ್ಟು ನಾಳೆಯಿಂದ ಅಥವಾ ಇವತ್ತಿಂದನೇ ನೀವು ಕ್ಯಾರಿ ಬ್ಯಾಗ್ ತರಬೇಡಿ ಅಂತ ಹೇಳಿ ಆ ಟ್ರೆಂಡ್ ಶುರುವಾಯಿತು ಅಲ್ಲಿ. ಆಮೇಲೆ ಒಂದು 3-4 ವಾರ ಕೊಟ್ಟ ಮೇಲೆ ತರಕಾರಿ ಮಾರೋರೇ ಬಂದರು ನಮ್ಮ ಹತ್ರ. ನಾವಲ್ಲಿ ಹೋದಾಗ, ಅಮ್ಮ ಹಾಗಾದರೆ ಮುಂದಿನ ವಾರದಿಂದ ನೀವು ಫ್ರೀ ಕೊಡಬೇಡಿ, ನಾವೆಲ್ಲರೂ ಒಂದು 50-100 ಬ್ಯಾಗ್ ನಾವೇ ಕೊಂಡ್ಕೋತೀವಿ, ಅದರ ಚಾರ್ಜ್ ನಿಮಗೆ ಕೊಡ್ತೀವಿ, 5 ರೂಪಾಯಿ ಕೊಡ್ತೀವಿ ನಾವು ನಿಮಗೆ, ಅದನ್ನು ನೀವು ಮುಂದೆ ಚೀಲ ಹೊಲಿಸೋಕ್ಕೆ ಕೊಡೋಕ್ಕೆ ಅನುಕೂಲ ಆಗುತ್ತೆ ಅಂತ ಅವರೇ ಮುಂದೆ ಬಂದರು. ಅದ್ರ ಮುಂದಿನ ವಾರ ನಮಗೆ ಸಾಕಷ್ಟು ಸೇಲ್ಸ್ ಆಯಿತು. ನಾವು ಅವತ್ತು ಫ್ರೀಯಾಗಿ ಯಾರಿಗೂ ಕೊಡಲಿಲ್ಲ, ಅವ್ರು ತರಕಾರಿಯವ್ರು ಕೊಂಡ್ಕೊಂಡ್ರು, ಅಲ್ಲಿ ಮರಕ್ಕೆ ನೇತು ಹಾಕಿದ್ರು, ಜನಕ್ಕೆ ಕೊಡೋ ಮುಂದೆ ತರಕಾರಿಲಿ 5-5 ರೂಪಾಯಿ ಕೊಟ್ಟು ನಮಗೆ ಕೊಟ್ಬಿಟ್ರು ದುಡ್ಡನ್ನವರು. ಅಂದರೆ ಈ ನಾವು ಒಳ್ಳೆ ಕೆಲಸ ಮಾಡೋಕ್ಕೆ ಹೋಗ್ತಿದ್ದಾಗ ಜನ ಹೆಂಗೆ ನೋಡು ಪಾಸಿಟಿವ್ ಆಗಿ ಸ್ಪಂದಿಸ್ತಾರೆ, ಅರ್ಥ ಮಾಡ್ಕೊತಾರೆ ಅದನ್ನು. ನನಗೆ ಇದು ಕೂಡ ಒಂಥರ ಖುಷಿ ಕೊಟ್ಟ ವಿಷಯ.